ಮ್ಯಾಮ್, ಈ ಪೂರ್ ಒವೇರಿಯನ್ ರಿಸರ್ವ್ ನಾನು ಕೇಳ್ತಿರೋದು ಫಸ್ಟ್ ಟೈಮ್ ಆ್ಯಕ್ಚುಲಿ. ಈ ಹೆಲ್ತ್ ಸೆಂಟರಿಂದ ನಿಮ್ಮಿಂದ ನಾನು ಹೊಸ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀನಿ. ಸೊ ಮೊದಲಿಗೆ ಈ ಪೂರ್ ಒವೇರಿಯನ್ ರಿಸರ್ವ್ ಅಂದರೆ ಏನು ಅಂತ ತಿಳಿಸ್ಕೊಡೋದಾದ್ರೆ? ಕನ್ನಡದಲ್ಲಿ ಹೇಳಬೇಕು ಅಂದರೆ ಒಂದು ಉಗ್ರಾಣ ಥರ. ರಿಸರ್ವ್ ಅಂದರೆ ಉಗ್ರಾಣ, ಅಂಡಕೋಶದಲ್ಲಿರೋ ಉಗ್ರಾಣ. ಅದು ಕಮ್ಮಿ ಆಯಿತು ಅಂತಂದರೆ ಅದು ಪುವರ್ ಒವೇರಿಯನ್ ರಿಸರ್ವ್ ಅಂತ ಹೇಳ್ತೀವಿ. ಅಂದರೆ ಬೇಕಾಗಿರೋದಕ್ಕಿಂತ ಕಮ್ಮಿ. ಇವಾಗ ಇದಕ್ಕೆ ಮುಂಚೆ ನಾನು ಹೇಳಿದ್ದೆ, ಹೆಣ್ಮಕ್ಳು ಯಾವತ್ತೂ ನಾವು ಹುಟ್ಟೋವಾಗ್ಲೇ ನಮ್ಮ ಜೀವನದಲ್ಲಿ ಎಷ್ಟು ಮೊಟ್ಟೆ ಉತ್ಪತ್ತಿ ಮಾಡ್ತೀವೋ ಅದನ್ನು ನಮ್ಮ ಅಂಡಕೋಶದಲ್ಲಿ ಇಟ್ಕೊಂಡು ಬಂದಿರ್ತೀವಿ. ಸೊ ಅದೇನಾಗುತ್ತೆ, ಪ್ರತಿ ತಿಂಗಳು ಹುಟ್ಟಿದ ಮೇಲೂ ಸಹ ಅಥವಾ ದೊಡ್ಡೋರಾದಮೇಲೂ ಸಹ ಮೊಟ್ಟೆಗಳು ಸತ್ತೋಗ್ತಾ ಇರುತ್ತೆ. ಹೋಗಿ ಹೋಗಿ ಕೊನೆಗೆ ಒಂದು 45 ವರ್ಷ 47 ವರ್ಷ ಆದಾಗ ಮೊಟ್ಟೆ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗೋಗಿರುತ್ತೆ. ಅದಕ್ಕೆ ಹೆಣ್ಮಕ್ಳಿಗೆ ಮೆನೋಪಾಸ್ ಅಂತ ಆಗೋದು. ಸೊ ಪುವರ್ ಒವೇರಿಯನ್ ರಿಸರ್ವ್ ಅಂತಂದರೆ ಮೊಟ್ಟೆ ಉಗ್ರಾಣ ಕಮ್ಮಿ ಇದ್ದಾಗ ನಾವು ಪುವರ್ ಒವೇರಿಯನ್ ರಿಸರ್ವ್ ಅಂತ ಹೇಳ್ತೀವಿ. ಅದನ್ನ ಇನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಹಾಂ, ಬಟ್ ಅದಕ್ಕೆ ಕಾರಣ ಏನು ಮ್ಯಾಮ್? ಹಾಗಾದ್ರೆ ಯಾವೆಲ್ಲ ಕಾರಣಗಳಿಂದ ಪೂರ್ ಒವೇರಿಯನ್ ರಿಸರ್ವ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ? ಈಗ ನಾನು ಹೇಳಿದೆ, ಈಗ ಒಂದು ಹೆಣ್ಮಗು, ಅಲ್ಲಿಂದ ಶುರು ಮಾಡೋಣ. ಹೊಟ್ಟೆನಲ್ಲಿ ಒಂದು ಹೆಣ್ಮಗು ಇದೆ ಅಂತಂದರೆ ಒಂದು 7 ತಿಂಗಳು 8 ತಿಂಗಳು ಮಗು ಇರಬೇಕಾದ್ರೆ ಅಥವಾ 6ರಿಂದ 7 ತಿಂಗಳಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೊಟ್ಟೆ ಇರುತ್ತೆ ಆ ಹೆಣ್ಮಗು ಒವೇರಿನಲ್ಲಿ. ಒಂದು 7 to 8 ಮಿಲಿಯನ್ ಅಂದರೆ 70ರಿಂದ 80 ಲಕ್ಷ ಇರುತ್ತೆ. ಹುಟ್ಟೋ ಟೈಮ್ಗೆ ಅದು 1ರಿಂದ 2 ಮಿಲಿಯನ್ ಆಗೋಗಿರುತ್ತೆ, 10ರಿಂದ 20 ಮಿಲಿಯನ್ ಆಗೋಗಿರುತ್ತೆ. ಅಂದರೆ ಹೊಸ ಮೊಟ್ಟೆಗಳು ಉತ್ಪತ್ತಿ ಆಗಲ್ಲ. ಗಂಡಸರಲ್ಲಾದರೆ ಹೊಸ ವೀರ್ಯ ಉತ್ಪತ್ತಿ ಆಗುತ್ತೆ. ಹೆಣ್ಮಕ್ಳಲ್ಲಿ ಇರೋ ಅಷ್ಟರಲ್ಲೇ ನಾವು ಅದನ್ನು ರಿಸರ್ವ್ ಅಂತ ಇಟ್ಕೋಬೇಕಾಗುತ್ತೆ. ಅದಾದ ನಂತರ ಒಂದು 12-13 ವರ್ಷಕ್ಕೆ ಮೆಚ್ಯೂರ್ ಆಗೋ ಟೈಮಲ್ಲಿ ಅದು 10 ಲಕ್ಷ ಇಳಿದೋಗಿರುತ್ತೆ. ಆಮೇಲಿಂದ ಪ್ರತಿ ತಿಂಗಳು ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಅದು ಹೇಗೆ ಅಂದರೆ ಹಿಂಗೆ ಕಮ್ಮಿ ಆಗ್ತಾ ಇರುತ್ತೆ. 35 ವರ್ಷ 34-35 ವರ್ಷ ಆದಾಗ ಸಡನ್ನಾಗಿ ಕಮ್ಮಿ ಆಗೋಕ್ಕೆ ಶುರು ಆಗೋಗುತ್ತೆ. ಸೊ ಫಸ್ಟ್ ಕಾರಣ ಆ ಒವೇರಿಯನ್ ರಿಸರ್ವ್ ಹಾಗೂ ಉಗ್ರಾಣ ಕಮ್ಮಿ ಆಗೋಕ್ಕೆ ಕಾರಣ ವಯಸ್ಸು. ಹಾಗೆ ಅಂತ 25-30 ವರ್ಷದಲ್ಲಿ ಕಮ್ಮಿ ಆಗಬೇಕು ಅಂತ ಇಲ್ಲ. ಅದು ಡಿಪೆಂಡ್ಸ್, ಮೊದಲಿಂದ ಎಷ್ಟು ಹುಟ್ಕೊಂಡಿದ್ವಿ ನಾವು, ಎಷ್ಟು ಇಟ್ಕೊಂಡಿದ್ವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದು ವಯಸ್ಸು ಜಾಸ್ತಿ ಆಗ್ತಾ ಇದ್ದ ಹಾಗೆ, ಹೆಂಗಸರ ವಯಸ್ಸು ಜಾಸ್ತಿ ಆಗ್ತಾ ಇದ್ದಾಗೆ ಆ ರಿಸರ್ವ್ ಕಮ್ಮಿ ಆಗ್ತಾ ಹೋಗುತ್ತೆ. ಎರಡನೇದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಅಂದರೆ ಪ್ರಕೃತಿ ಯಾವ ಥರ ಯಾರ ಮೇಲೆ ಪರಿಣಾಮ ಬೀರುತ್ತೆ ನಮಗೆ ಗೊತ್ತಿಲ್ಲ. ಸ್ಮೋಕಿಂಗು, ಆಲ್ಕೋಹಾಲು, ಲೈಫ್ ಸ್ಟೈಲ್ ಡಿಸಾರ್ಡರ್ಸು, ಮತ್ತು ಕೆಲವು ಕಂಡೀಷನ್ಸ್ ಇರುತ್ತೆ, ಮೆಡಿಕಲ್ ಕಂಡೀಷನ್ಸು. ಅದರಿಂದ ಸಹ ಇದು ಪುವರ್ ಒವೇರಿಯನ್ ರಿಸರ್ವ್ ಆಗ್ಬೋದು. ಯಾಕೆ ಅಂತ ಇವ್ರಿಗೆ ಇದಕ್ಕೆ ಕಾರಣಕ್ಕೆ ಆಗಿದೆ ಅಂತ 100% ನಮ್ಗೆ ಹೇಳೋಕ್ಕೆ ಕಷ್ಟ.